ಹೈದರಾಬಾದ್ ಕರ್ನಾಟಕ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಗಂಗಾವತಿ ತಾಲೂಕಿನ ಹೊಸ ಹಿರೇಬೆಣಕಲ್ ಗ್ರಾಮ ಘಟಕ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ನೇಮಕಾತಿ ನೆರವೇರಿಸಲಾಯಿತು. ಸಂಘದ ಅಧ್ಯಕ್ಷ ಹನುಮಂತಪ್ಪ ಐಹೊಳೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಮೂರ್ತಿ ಶರಣುಗಡ್ಡಿ ಸೇರಿದಂತೆ ಸಂಘಟನೆಯ ಸರ್ವ ಸದಸ್ಯರು ಭಾಗಿಯಾಗಿದ್ದರು. ಗ್ರಾಮದಲ್ಲಿ ಒಂದು ಹೊಸ ಜಿಲ್ಲಾ ಕಟ್ಟಡ ಹೈದರಾಬಾದ್ ಕಟ್ಟಡ ಕಾರ್ಮಿಕರ ಸಂಘವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಎಲ್ಲ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಊರಿನ ಗುರಿಹಿರಿಯರು ಮತ್ತು ನಮ್ಮ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲರಿಗೂ ಕೂಡ ಶುಭ ಕೋರುತ್ತಾ, ನಾವು ಸಂಘದ ಬಗ್ಗೆ ನಾವು ಒಂದು ಸಂಘ ಸಂಸ್ಥೆಯಿಂದನೇ ಈ ಮಟ್ಟಕ್ಕೆ ಬಂದಿದ್ದೀವಿ. ನಾವೇನಂದರೆ ಸಂಘ ಒಂದು ಪರಿವಾರ ಇದ್ದಂಗೆ, ಅದನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಬೆಳೆಸ್ಕೊಂಡು ಹೋದರೆ ಅದು ಬೆಳೆಯುತ್ತೆ. ಹಾಗಾಗಿ ನಾನೇನಂತೀನಿ, ಅದರಲ್ಲಿ ಬರುವಂಥ ಯೋಜನೆಗಳು ತಾವು ತಿಂಗಳಿಗೊಂದ್ಸರಿ ಎಲ್ಲ ಜನರನ್ನ, ಅಕ್ಕ ತಂಗಿಯರನ್ನ ಮತ್ತು ಹಿರಿಯರನ್ನ, ಯಜಮಾನರನ್ನ ಎಲ್ಲರನ್ನ ಇಂಥ ಒಂದು ಕುಂತು ಮೀಟಿಂಗ್ ಮಾಡಿ ಅದರಲ್ಲಿ ಬರುವಂಥ ಯೋಜನೆಗಳ ಬಗ್ಗೆ ಒಂದು ಅಧ್ಯಕ್ಷರು ಎಲ್ಲ ಒಂದು ಮಾರ್ಗದರ್ಶನ ಕೊಟ್ಟರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತಾ. ಅದೇ ರೀತಿ ನಮ್ಮ ಇಲ್ಲಿ 1000 ಬೆಟ್ಟಗಳು ಜಾಸ್ತಿ ಇದಾವೆ, ಅಲ್ಲಿ ಎಷ್ಟೋ ಕಾರ್ಮಿಕರು ಕೆಲಸ ಮಾಡ್ತಾರೆ, ಆದರೆ ಅವರಿಗೆ ಬರುವಂಥ ಯೋಜನೆಗಳ ಬಗ್ಗೆ ಗೊತ್ತಿಲ್ಲ. ಆ ಯೋಜನೆ ಇಂಥ ಸಂಘಗಳಿಂದ ಒಂದು ಮಾಹಿತಿ ಕೊಡಬೇಕು. ಒಂದು ಆರೋಗ್ಯದ ಬಗ್ಗೆ ಸಮಸ್ಯೆ ಆದರೆ ಅದಕ್ಕೆ ಆದಂಥ ಒಂದು ಅನುಕೂಲಗಳು ಇದ್ದಾವೆ. ಆಮೇಲೆ ಅವ್ರೇನಾದರೂ ಆಕಸ್ಮಿಕವಾಗಿ ಡೆತ್ ಆದರೆ ಅದಕ್ಕೆ ಬರೋಂಥ ಪರಿಹಾರ ಐತಿ. ಅವೆಲ್ಲ ಕಾರ್ಡ್ಗಳು ಮಾಡಿಸಿದ್ರೆ ಒಂದು ಅನುಕೂಲ ಆಗುತ್ತೆ. ಹಂಗಾಗಿ ನಾನು ಸಂಘದ ಅಧ್ಯಕ್ಷರಿಗೆ ಮನವಿ, ನಮ್ಮ ಏನೇ ಯೋಜನೆ ಬಗ್ಗೆ ನನಗೂ ಒಂದು ನಿಮ್ಮ ಸಂಘಕ್ಕೆ ನಮ್ಮ ಕಡೆಯಿಂದ ಏನಾದರೂ ಅಲ್ಪದ ಇದ್ದರೆ ನಮ್ಗೆ ಹೇಳ್ರಿ, ನಾವು ಒಂದು ಹೆಲ್ಪಿಂಗ್ ನೇಚರ್ ಮಾಡ್ತೀವಿ ಅಂತೇಳಿ ನಮ್ಮ ಹೊಸ ಹಿರೇಬೆಣಕಲ್ ಗ್ರಾಮದ ಒಂದು ಕಟ್ಟಡ ಕಾರ್ಮಿಕ ಸಂಘದ ಉದ್ಘಾಟನೆ ಮಾಡಿದ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಿವಮೂರ್ತಿ ಯಾದವ್ ಅವರು ಹಾಗೂ ಹಿರಿಯರಿ ಹಾಗೂ ಇವತ್ತಿನ ದಿವಸ ನಾನು ಒಳ್ಳೆಯ ಒಂದು ಸುದ್ದಿನ ಅಂತ ಹೇಳ್ತೀನಿ. ನಾವು ನಮ್ಮ ಭಾಗದಲ್ಲಿ ವೆಂಕಟಗಿರಿ ಮತ್ತು ನಮ್ಮ ಹೊಸ ಹಿರೇಬೆಣಕಲ್ದಲ್ಲಿ ಅತಿ ಹೆಚ್ಚು ಒಂದು ಕಾರ್ಮಿಕರಿದ್ದಾರೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಭಾಳಷ್ಟು ಇಟ್ಟಂಗಿ ಬಟ್ಟೆಗಳು ಇರೋದ್ರಿಂದ ಭಾಳಷ್ಟು ಕಾರ್ಮಿಕರು ಇದ್ದಾರೆ. ಆ ಕಾರಣಕ್ಕೆ ಈ ಕಾರ್ಮಿಕರ ಸಂಘ ಆಗಿದ್ದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಅದು. ನಾವು ಕಟ್ಟಡ ಕಾರ್ಮಿಕರು ಈಗಾಗಲೇ ಇದ್ರ ಬಗ್ಗೆ ನಾವು ಮೊನ್ನೆ ಕೊರೋನಾದಾಗ ನೀವು ನೋಡಿರ್ಬೇಕೆಲ್ಲ, ಸರ್ಕಾರದಿಂದ ವಿಶೇಷವಾಗಿ ಭಾಳಷ್ಟು ಕಿಟ್ಗಳು ಕಟ್ಟಡ ಕಾರ್ಮಿಕರಿಗಾಗೆ ಬಂದವು. ಮತ್ತು ಇಲ್ಲಿದ್ದವರಿಗೆ ಭಾಳಷ್ಟು ಮಂದಿ ಗೊತ್ತೈತೇನಿಲ್ಲ, ಕಟ್ಟಡ ಕಾರ್ಮಿಕರಿದ್ದವರಿಗೆ ಮದುವೆ ಆಗಲಿಕ್ಕೆ ಸರ್ಕಾರದ ಸೌಲಭ್ಯ ಐತಿ, ಹೆರಿಗೆ ಆದರೂ ಐತಿ, ವಿದ್ಯಾಭ್ಯಾಸಕ್ಕೆ ಐತಿ, ಇನ್ನೂ ಸಾಕಷ್ಟು ಸೌಲಭ್ಯಗಳ ಅದ್ರ ಸಂಘಟನೆಯವರಿಗೆ ಇನ್ನೂ ನಮ್ಗೆ ಗೊತ್ತಿರಲ್ಲ, ಅವ್ರಿಗೆ ಭಾಳಷ್ಟು ಗೊತ್ತಿದ್ದಾವೆ. ಈ ಒಂದು ಸಂಘಟನೆ ಆದ ನಂತರ ನಿಮ್ಗೆಲ್ಲರಿಗೂ ಈಗ ಸ್ವಲ್ಪ ಜನ ಇರ್ಬೋದು, ಇನ್ನೂ ಭಾಳಷ್ಟು ಜನ ದುಡಿಯೋಕೆ ಹೋಗಿರ್ತಾರೆ, ಅವ್ರಿಗೆ ಎಲ್ಲರಿಗೆ ಇದ್ರ ಬಗ್ಗೆ ಹೇಳ್ರಿ. ನಮ್ಮ ಎಲ್ಲ ದುಡಿತಕ್ಕಂಥ ಕಾರ್ಮಿಕರಿಗೆ ಸೌಲಭ್ಯ ಮುಟ್ಟಿಸಿ ಎಲ್ಲ ಸುಶಿಕ್ಷಿತರನ್ನು ಮಾಡಬೇಕು. ಆಮೇಲೆ ಈ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಗ್ರಾಮದವ್ರು ಇರ್ಬೋದು, ಇಲ್ಲಿ ಇಂದ್ರಪ್ಪನವ್ರಿಗೆ ಭಾಳ ಜವಾಬ್ದಾರಿ ಐತಿ. ಯಾಕಂದ್ರೆ ಕಟ್ಟಡ ಇವರು ಬರೀ ಕಟ್ಟಡ ಕಾರ್ಮಿಕರಲ್ಲ, ಇಟ್ಟಂಗಿ ಬಟ್ಟೆ ಒಳಗೆ ಈಗ ನಮ್ಮೂರವರಿದ್ರೆ ಇಲ್ಲೇ ಸಾಲಿ ಕಲಿಸ್ತಾರೆ, ಬೇರೆ ಕಡೆಲಿದ್ದ ಭಾಳಷ್ಟು ಕುಟುಂಬಗಳು ವಲಸೆ ಬಂದ್ಬಿಡ್ತಾವೆ. 6 ತಿಂಗಳು ಇಲ್ಲಿರ್ತಾರೆ, 6 ತಿಂಗಳಲ್ಲಿ ತಮ್ಮೂರಿಗೆ ಹೋಗ್ತಾರೆ. ಅವೇನಂದ್ರೆ ವಿದ್ಯಾಭ್ಯಾಸ ಇಲ್ಲಿ ಕುಂಠಿತ ಆಗಿಬಿಡ್ತಾವೆ. ಅವ್ರ ತಂದೆ ತಾಯಿ ಇಟ್ಟಂಗಿ ಬಟ್ಟೆ ಮಾಡಲ್ಲ, ಅವ್ರ ಮಕ್ಕಳ ಇಲ್ಲೇ ನಮ್ಮ ಸ್ಕೂಲಾಗ ಇಲ್ಲಿ ಕಲಿಸ್ರು, ಅಲ್ಲಿ ಹೆಂಗಿದ್ರೆ ನೀವು ಹೇಳ್ರಿ. ಅವ್ರ ಮಕ್ಕಳು ಯಾವುದೇ ಕಾರಣಕ್ಕೂ ಏನೇ ಪಡ್ತಾನಿದ್ರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕುಂಠಿತ ಆಗಲಾರ್ದಂಗೆ ನೀವು ಅವ್ರು ನೋಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ಇವರು ಸಂಘಟನೆಯವರೆಲ್ಲ ಅನ್ನೋನಂತ ಏನಂದರೆ, ತಾವೀಗ ಹೈದರಾಬಾದ್ ಕರ್ನಾಟಕ ಅಂತ ಏನು ಇಟ್ಟಿದ್ದೀರಿ, ಈಗ ನಮ್ಮದು ಹೈದರಾಬಾದ್ ಕರ್ನಾಟಕನೇ ಮೊದಲಿದ್ದನ. ಈ ಸರ್ಕಾರ ಹೈದರಾಬಾದ್ ಕರ್ನಾಟಕ ಇದ್ದದ್ದು ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಐತಿ. ಅದನ್ನು ತಾವು ತಮ್ಮ ಬಯಲಾದೊಳಗೆ ಅದೇನಾದ್ರು ತಿದ್ದುಪಡಿ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಒಂದು ನೂತನ ಸಂಘನ ರಚನೆ ಮಾಡಿ ಅದರಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಕಾರ್ಮಿಕರ ಒಂದು ಏಳಿಗೆಗೆ ತಾವು ದುಡಿಬೇಕು. ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಭಾರತ. ಬಟ್ಟೆ ಮಾಲೀಕರ ಹೆಸರು 2 ಬೇಕು, ಮತ್ತು ಒಬ್ಬ ಮೇಸ್ತ್ರಿ ಹೆಸರು ಬೇಕು, ಮತ್ತು ಮಕ್ಕಳ ಆಧಾರ್ ಕಾರ್ಡ್ಗಳು
ಮತ್ತೆ ಈ ಒಂದು ಕೆಲಸ ಮಾಡೋ GPS ಫೋಟೋ ಕೇಳ್ತಾ ಇದ್ದಾನೆ ನೀವು, ಮತ್ತೆ ಹೊಸದಾಗಿ ಅಪ್ಡೇಟ್ ಆಗಿರ್ತಕ್ಕಂಥ ಸುದ್ದಿ ಇದು. ನೀವು ಇಟ್ಟಂಗಟ್ಟಿಬಿಟ್ಟಿಯಲ್ಲಿ ಕೆಲಸ ಮಾಡ್ತಿರ್ಬೇಕು, ಆ GPS ಫೋಟೋ ತಗೊಂಡ್ಕೊಂಡಾಗ ಅದನ್ನು ನಾವು ಆನ್ಲೈನಲ್ಲಿ ಅರ್ಜಿ ಹಾಕೋ ಸಂದರ್ಭದಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ನಾವು ಅರ್ಜಿ ಹಾಕಿದ್ರೆ ನಮಗೆ ಲೇಬರ್ ಕಾರ್ಡ್ ಜನರೇಟ್ ಆಗಿ 45 ದಿನ ಸಕಾಲ ಅನ್ನೋ ಒಂದು ಹೊಸದಾಗಿ ಒಂದು ರೂಲ್ಸ್ ಮಾಡಿದ್ದಾರೆ. ಆ ಸಕಾಲದೊಳಗೆ ನಮಗೆ 45 ದಿನ ಅಂತ ನಮಗೆ ಕಾರ್ಡ್ ಲೇಬರ್ ಕಾರ್ಡ್ ಸಿಗುತ್ತೆ. ಲೇಬರ್ ಕಾರ್ಡ್ ಬಂತು. ಈ ಲೇಬರ್ ಕಾರ್ಡ್ ಬಂದ ಮೇಲೆ ಇದರಿಂದ ನಾವು ಏನು ಸೌಲಭ್ಯ ಹೋಗ್ಬೇಕು, ಆಲ್ಮೋಸ್ಟ್ ಹೆಂಗೆ ಬಿಟ್ಟು ಅಧ್ಯಕ್ಷರೇ ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂತಾಗೋದು ಶೆಂಟ್ನಾಗ ಇಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಮೊನ್ನೆ ಸಂಘಟನೆ ಕಟ್ಟಕ್ಕೆ ಬಂದಾಗ ಇಲ್ಲಿ ಭಾಳ ಸಲ ಚರ್ಚೆ ಮಾಡಿದ್ರು ಎಲ್ಲರೂ ಅದೇ ಪ್ರಶ್ನೆ, ನಾನು ಕಾರ್ಡ್ ಮಾಡಿಸಿ ಅಂತ ಹೇಳಿದ್ವಿ, ನಾವು ಮಾಡಿಸ್ಕೊಂಡ್ಬಿಟ್ಟೆ. ಮತ್ತೆ ಎಲ್ಲಿ ಕಾರ್ಡ್ ಮನೆ ಡಿಸೈನ್ ಬೀಗ ಹಾಕಿ ಕಾರ್ಡ್ ಕ್ಲಿಯರ್ ಆಗಿ ಮಾಡಿಸ್ಕೊಂಡ ಯಾರನ್ನ ಸರ್ಕಾರ ನಮಗೋಸ್ಕರ ಕಾರ್ಮಿಕ ಇಲಾಖೆಯಿಂದ ಇಷ್ಟಕ್ಕೊಂದು ಸವಲತ್ತು ಕೊಡ್ತಾ ಇದೆ ನಮಗೆ. ಮತ್ತೆ ನೀವು ಅದನ್ನ ತಗೊಂಡು ಸವಲತ್ತು ತಗೊಳ್ಳೋದಾಗ ನಿಮ್ಗೆ ಮನೆ ಇದ್ದಂಗೆ ಕೂತ್ರೆ ನಮ್ಗೆ ಯಾರು ಹೇಳಿಲ್ಲ. ಯಾರು ಹೇಳ್ಬೇಕು ನಿಮಗೆ? ಈ ಸಂಘಟನೆ ಕಟ್ಟಬೇಕಂತೇಳಿ ನಮ್ಗೆ ಗೌಡ್ರು ಇವ್ರು ಹೇಳಿದ್ರು, ವೆಂಕಟೇಶ್ ಅವರು. ಅದೇ ರೀತಿ ಸಂಘಟನೆ ಯಾಕೆ ಕಟ್ಟಬೇಕಂತ ಈ ಪದ ಭಾಳ ಬರ್ದಿದ್ವಿ. ಆನ್ಲೈನಲ್ಲಿ ನಾವು ಹಂಗೆ ಅರ್ಜಿ ಹಾಕಕ್ಕೆ ಹೋಗ್ತೀವಿ ಅಂಗಡಿಗೆ. ಆನ್ಲೈನಲ್ಲಿ ಅರ್ಜಿ ಹಾಕಿದಾಗ ಏನಾಗ್ತದೆ, ಆನ್ಲೈನಾಗ ಅರ್ಜಿ ಅಂತ ಹಾಕ್ತಾನೆ, ಆನ್ಲೈನಾಗ ಅರ್ಜಿ ಹಾಕಿ ಕಾರ್ಡ್ ಮಾಡಿ ಕೊಡ್ತಾನೆ. ಕಾರ್ಡ್ ಮಾಡಿ ಕೊಟ್ಟು ಕಟ್ಟಿ ಹಿಡಿದ್ಬಿಟ್ರೆ ಅದು ನಿಮಗೆ ಸಂಬಂಧ ಕ್ಲೋಸ್. ಆತ ಯಾರಂತ ಗೊತ್ತಿಲ್ಲ, ನೀರಂತ ಗೊತ್ತಿಲ್ಲ. ನೀನು ಕಾರ್ಡ್ ಮಾಡಿ ಕೇಳಿದಪ್ಪ, ನಾನು ಕಾರ್ಡ್ ಮಾಡಿದೆ ಕೊಟ್ಟೆ. ಬಟ್ ಆ ಮುಂದಿನ 12 ರೂಪಾಯಿಗಳು ಕೊಡ್ತಾರೆ ಯಾರು? ನನಗೆ ಸಂಬಂಧ ಇಲ್ಲಪ್ಪ, ನಾನು ಬರಲ್ಲ ಅಂತ ಹೇಳ್ತಾರಲ್ಲ. ಯಾಕಂದ್ರೆ ಆನ್ಲೈನ್ ವ್ಯವಹಾರ ಮಾಡತ್ತಾಗ. ಬಟ್ ಸಂಘಟನೆ ಹಂಗಲ್ಲ. ಸಂಘಟನೆ ಯಾವಾಗಲೂ ನಿಮಗೆ ಬೆಂಗಾವಲಾಗಿರ್ತದೆ. ಕಾಲಕಾಲಕ್ಕೆ ಬರ್ತಕ್ಕಂಥ ಹೊಸ ಹೊಸ ಆದೇಶಗಳನ್ನು ನಿಮಗೆ ತಿಳಿಸುತ್ತಾ, ಕಾಲಕಾಲಕ್ಕೆ ಬರ್ತಕ್ಕಂಥ ಧನ ಸಹಾಯಗಳು ಜಾಸ್ತಿ ಆದಾಗ ಅದ್ರ ಬಗ್ಗೆ ನಿಮಗೆ ತಿಳಿಸುತ್ತಾ, ಇವೆಲ್ಲ ಮಾಡ್ತಕ್ಕಂಥದ್ದಕ್ಕೆ ಸಂಘಟನೆ ಬೇಕು ಅಂತ ಹೇಳೋದು. ಸಂಘಟನೆ ಇತ್ತಪ್ಪ ಅಂತಂದರೆ ನಮಗೆ ಜವಾಬ್ದಾರಿ ಇರ್ತೈತಿ. ಸರ್ಕಾರದಿಂದ ಕಾರ್ಮಿಕ ಮಂಡಳಿಯಿಂದ ಏನೇ ಆದೇಶಗಳು ಬಂದಾಗ, ಬದಲಾವಣೆ ಆದಾಗ ಅಥವಾ ತಿದ್ದುಪಡಿ ಆದಾಗ ನಿಮಗೆ ತಿಳಿಸಕ್ಕಂಥ ಕೆಲಸ ಸಂಘಟನೆ ಮಾಡ್ತೀವಿ. ಹಾಗಾಗಿ ನಿಮಗೆ ಸಂಘಟನೆ ಕಟ್ಟರು ಅಂತ ನಾವು ಹೇಳ್ತೀವಿ. ನಾವು ಸಂಘಟನೆ ಕಟ್ಟೋದ್ರಿಂದ ಲಾಭ ಇವೆಲ್ಲ ಇದಾವೆ. ಬಟ್ ಜನ ಏನು ಮಾಡ್ತಾರ, ಕಾರ್ಡ್ ಮಾಡಿಸ್ಕೋಬೇಕಂತಪ್ಪ ಯಾರು ಹೇಳಕತ್ತಾರ, ಹೋಗೋಣ ಆನ್ಲೈನ್ನೇ ಕಾರ್ಡ್ ಮಾಡಿಸ್ಕೊಂಡು ಮನೆಗೆ ಇಟ್ಬಿಡೋಣ ಅಂತ ಹೇಳ್ತಾರೆ. ಸವಲತ್ತುಗಳು ಯಾರು ತೊಗೋಬೇಕು? ಅಲ್ಲಿ ಸಾವಿರಾರು ಕೋಟಿ ನಿಮಗೋಸ್ಕರ ನಿಮ್ಮ ಹಣ, ನೀವು ಮನೆ ಕಟ್ಟಿ ಸೆಸ್ ಜಮಾ ಆಗಿರ್ತಕ್ಕಂಥ ಹಣ ಅಲ್ಲಿ ಸಾವಿರಾರು ಕೋಟಿ ಮಂಡಳಿಯಲ್ಲಿ ಬಿದ್ದು ಕೊಳಿತಾ ಇದೆ. ಇವತ್ತೆಲ್ಲ ಡೂಪ್ಲಿಕೇಟ್ ಕಾರ್ಮಿಕರ ಹಣ ತಿಂತಾ ಇದ್ದಾರೆ. ನೀವೆಲ್ಲ ಪಕ್ಕ ಕಾರ್ಮಿಕರು. ಇಟ್ಟಂಗಳಿ ಬಟ್ಟೆಯಲ್ಲಿ ಕಷ್ಟಪಟ್ಟು ಬೆವರಿಳಿಸಿ ಇಟ್ಟಂಗಳಿಯನ್ನು ಎಳೆದು ಇಟ್ಟಂಗಳಿಯನ್ನು ನೀವು ರೆಡಿ ಮಾಡಿಕೊಟ್ರೆ ಇವತ್ತು ಬಿಲ್ಡಿಂಗ್ ರೆಡಿ ಆಗ್ತಾ ಇದ್ದಾವೆ. ಅಂಥ ಕಾರ್ಮಿಕರು ನಿಮಗೆ, ನಿಮ್ಮ ಮಕ್ಕಳಿಗೆ ಸವಲತ್ತು ಇಲ್ಲ ಅಂತಂದರೆ, ಮಕ್ಕಳ ಮದುವೆಗಿರ್ಬೋದು, ತಮ್ಮ ಮದುವೆಗಿರ್ಬೋದು, ಹೆರಿಗೆ ಧನ ಸಹಾಯಕ್ಕಿರ್ಬೋದು, ಮಕ್ಕಳ ಸ್ಕಾಲರ್ಶಿಪ್ ಇರ್ಬೋದು, ಡೆತ್ ಆದ್ರೆ ಇರ್ಬೋದು, ವೈದ್ಯಕೀಯ ವೆಚ್ಚ ಇರ್ಬೋದು, ಇನ್ನು ಅನೇಕ ಸೌಲಭ್ಯಗಳು ಇದರಲ್ಲಿ ಇದ್ದಾವೆ. ಆಮೇಲೆ ಕಾಲಕಾಲಕ್ಕೆ ಕಿಟ್ಗಳು ಬರ್ತಾ ಇದ್ದಾವೆ. ಈಗ ಇವೆಲ್ಲ ಸೌಲಭ್ಯಗಳನ್ನು ಯಾರು ತಗೋಬೇಕು? ಹಾಗಾಗಿ ಸ್ನೇಹಿತರೆ, ಸಂಘಟನೆ ಕಟ್ಟುವುದು ಭಾಳ ಮುಖ್ಯ. ಸಂಘಟನೆ ಕಟ್ಟಿದ ಮೇಲೆ ಅದನ್ನು ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಹೋಗೋದು ಮತ್ತೊಂದು ಘಟ್ಟ. ಹಾಗಾಗಿ ಒಂದು ಲೇಬರ್ ಕಾರ್ಡ್ ಮಾಡಿಸೋತ್ತಲ್ಲ, ಈಗ ನನಗೆ ಮದುವೆ ಆಗಿಲ್ಲಪ್ಪ, ನಾನು ಲೇಬರ್ ಕಾರ್ಡ್ ಮಾಡಿಸಿದ್ದೀನಿ ಅಂದರೆ ನನಗೆ ಮದುವೆಗೆ 60,000 ರೂಪಾಯಿ ಸದ್ಯ ಕೊಡೋಕ್ಕಾಗ್ತದೆ. ಇದಕ್ಕಿಂತ ಮುಂಚೆ 6 ತಿಂಗಳ ಹಿಂದ್ಗಡೆ 50,000 ರೂಪಾಯಿ ಇದ್ದದನ್ನು ಈಗ ನಾವು ಮೊನ್ನೆ ಒಂದು ಹೋರಾಟ ಮಾಡಿದ್ದೀವಿ. ಆ ಹೋರಾಟ ಮಾಡಿದ್ರೆ ಅದಕ್ಕೆ 10,000 ರೂಪಾಯಿ ಜಾಸ್ತಿ ಆಯಿತು. ಇದು ಮಾಡಬೇಕಂತ ನಾವು ಒಂದು ಹೋರಾಟ ಮಾಡಿದ್ವಿ. ಬಟ್ ಅವರು ಕಾರ್ಮಿಕ ಇಲಾಖೆಗಿರ್ತಕ್ಕಂಥ ಸಚಿವರು ಸಂತೋಷ್ ಲಾಡ್ ಅವರು ಬರೀ 10,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ನನಗೆ ಮದುವೆ ಆಗಿಲ್ಲ ಅಂತಂದರೆ ನನಗೆ 50,000 ರೂಪಾಯಿ ಕೊಡ್ತಾರೆ. ಅಕಸ್ಮಾತ್ ನನ್ನ ಮದುವೆ ಆಗಿತ್ತಪ್ಪ ಅಂತ ಪ್ರಶ್ನೆಗಳು ಭಾಳ ಮಂದಿಲಿ ಹುಡ್ತಾವೆ. ಹುಡ್ದಾಗ ಅವಾಗ ನನ್ನ ಹೊಟ್ಟೆಯಲ್ಲಿ ಹುಡ್ತಕ್ಕಂಥ ನನ್ನ 2 ಮಕ್ಕಳಿಗೆ ಅವರು 1ನೇ ತರಗತಿಯಿಂದ ಸ್ನಾತಕೋತ್ತರ ಡಿಗ್ರಿ, ಪದವಿ, LLB, M.Com ಏನೇ ಮಾಡಲಿ 1ನೇ ತರಗತಿಯಿಂದ 1,000 ರೂಪಾಯಿ ಅಂತ ಹಿಡಿದು 50,000 ರೂಪಾಯಿವರೆಗೂ ನಿಮ್ಮ ಮಕ್ಕಳಿಗೆ ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಂಡಪ್ಪ ಅಂದರೆ ನಿಮ್ಮ ಮಕ್ಕಳಿಗೆ 50,000 ರೂಪಾಯಿವರೆಗೂ ಉಚಿತವಾಗಿ ಶೈಕ್ಷಣಿಕ ಧನ ಸಹಾಯ ನಿಮಗೆ ಸಿಗ್ತದ. ಅವ್ರಿಗೆ ಶಾಲೆ ಓದಿಸೋದೆಲ್ಲ ಆಗ್ತೈತಿ. ಮದುವೆ ಮಾಡ್ಬೇಕಲ್ಲ, ಮದುವೆ ಮಾಡ್ಬೇಕಂತ ಸಂದರ್ಭದಲ್ಲಿ ಮದುವೆಗೆ 50,000 ರೂಪಾಯಿ ಕೊಡ್ತಾರೆ, ಮತ್ತೆ 60,000 ರೂಪಾಯಿ ಕೊಡ್ತಾರೆ. ನೀವು ಮದುವೆ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ನೀವು 2 ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘಟನೆ ಹಿರಿಯ ಕೊಪ್ಪಳ ಹಾಗೂ ಹೊಸ ಎಳೆಬೆಳಕಲ್ ಗ್ರಾಮದಲ್ಲಿ ನೂತನವಾಗಿ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಸದಸ್ಯರಿಗೂ ಹಾಗೂ ಊರಿನ ಗುರುಗಳಿಗೂ ಸ್ವಾಗತ ಕೋರುತ್ತಾ, ಇವತ್ತೇನು
ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘಟನೆ ನಾಮಫಲಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ ಎಂದು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಮಾತಾಡ್ತಾರೆ. ಅವ್ರನ್ನ ಮಾತಾಡಬೇಕಾಗಿ ಅವ್ರಿಗೆ ಮನವಿ ಮಾಡ್ತಾರೆ. ಈ ದಿವಸ ವಿಶೇಷವಾಗಿ ನಮ್ಮ ಹೊಸ ಹಿರೇಬಣಕಲ್ ಗ್ರಾಮದಲ್ಲಿ ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕರು ಮತ್ತು ಇಟ್ಟಂಗಿ ಬಟ್ಟೆ ಇತರ ಕಾರ್ಮಿಕರ ಒಂದು ನೂತನ ಒಂದು ಸಂಘದ ಉದ್ಘಾಟನೆಯನ್ನು ನೆರವೇರಿಸಿದ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಶಿವಮೂರ್ತಿ ಯಾದವ್ ಅವರೇ ಹಾಗೂ ಈ ಸಂಘದ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಐಹೊಳೆ ಅವರೇ, ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರಾದ ಫಕೀರ್ ಸಾಬ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ಗ್ರಾಮಸ್ಥರೇ, ಇವತ್ತು ನಮ್ಮ ಹೊಸ ಹಿರೇಬಣಕಲ್ ಗ್ರಾಮ ಭಾಳಷ್ಟು ಜನ ಕಾರ್ಮಿಕರೇ ತುಂಬಿರುವಂಥ ಒಂದು ಹಳ್ಳಿ. ಈ ನಮ್ಮ ಕಾರ್ಮಿಕರಿಗೆ ಇಲ್ಲಿ ಭಾಳಷ್ಟು ಜನ ಕಾರ್ಮಿಕರಿದ್ದಾರೆ, ಆದರೆ ಒಂದು ಸಂಘಟನೆ ಇದ್ದಿಲ್ಲ. ಇದನ್ನು ಗುರುತಿಸಿ ನಮ್ಮ ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕರು ಸಂಘದವರು ನಮ್ಮ ಗ್ರಾಮಕ್ಕೆ ಈ ಒಂದು ಸಂಘ ಸ್ಥಾಪನೆ ಮಾಡಿದ್ದಾರೆ. ಈ ಸಂಘದ ವಿಶೇಷತೆ ಏನಂದರೆ, ಇವತ್ತಿನ ದಿನದಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಇತರ ಕಾರ್ಮಿಕರಿಗೆ ಸರ್ಕಾರದಿಂದ ಭಾಳಷ್ಟು ಸವಲತ್ತುಗಳು ಬರ್ತಾವೆ, ಆದರೆ ಅದನ್ನು ಯಾರು ಸರಿಗೆ ಸದುಪಯೋಗ ಪಡಿಸೋದಿಲ್ಲ. ಅವೆಲ್ಲ ಇಲಾಖೆ ಒಳಗಿರ್ತಾವೆ. ಅವೆಲ್ಲ ಜಾರಿಗೆ ಬರ್ಬೇಕಂದ್ರೆ ಈ ಥರ ಸಂಘಟನೆ ಆದಾಗ ಎಲ್ಲ ಕಾರ್ಮಿಕರಿಗೂ ಒಂದು ಅವರಿಗೆ ಮನೆ ಮನೆಗೆ ತಲುಪಿ ಅವರಿಗೆ ಆರೋಗ್ಯ ಇರ್ಬೋದು, ಇತರೆ ಎಲ್ಲ ರೀತಿಯಿಂದ ಒಂದು ಸೌಲಭ್ಯ, ಸರ್ಕಾರ ಸೌಲಭ್ಯ, ಇತರ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಈ ಸಂಘ ಸ್ಥಾಪನೆ ಮಾಡಿದ್ದು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳುತ್ತಾ ನನ್ನ ಒಂದು ಎರಡು ಮಾತುಗಳು